ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ಘನಘೋರ ದುರಂತವೊಂದು ಸಂಭವಿಸಿದೆ. ಮೆರವಣಿಗೆ ಸಾಗುತ್ತಿದ್ದ ಜನರತ್ತ ಟ್ರಕ್ ನುಗ್ಗಿದೆ. ವಿದ್ಯಾರ್ಥಿಗಳು ಸೇರಿ 9 ಮಂದಿ ಬಲಿಯಾಗಿದ್ದಾರೆ. 17 ಜನರಿಗೆ ಗಾಯಗಳಾಗಿದೆ. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಈ ಘನಘೋರ ದುರಂತ ಸಂಭವಿಸಿದೆ. ಇನ್ನು ದುರಂತದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ದುರ್ಮರಣಕ್ಕೆ ಈಡಾಗಿದ್ದಾರೆ. ಇನ್ನು ಮುಗಿಲು ಮುಟ್ಟಿದೆ ಮೃತ ಕುಟುಂಬದ ಆಕ್ರಂದನ. ಹಾಸನದಲ್ಲಿ ನಡೆದಿರುವಂತಹ ಘನಘೋರ ದುರ್ಘಟನೆ ಇದು. ಗಣೇಶ ವಿಸರ್ಜನೆ ವೇಳೆಯಲ್ಲಿ ನಡೆದಿರುವ ಅಪಘಾತ. ಮೆರವಣಿಗೆ ಸಾಗುತ್ತಿದ್ದ ಜನರತ್ತ ಯಮನಂತೆ ಟ್ರಕ್ ನುಗ್ಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಸೇರಿ 9 ಮಂದಿ ಬಲಿಯಾಗಿದ್ದಾರೆ. 17 ಜನರಿಗೆ ಗಾಯಗಳಾಗಿದ್ದು ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಈ ಘನಘೋರ ಸಂಭವಿಸಿದೆ. ದುರಂತದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ದುರ್ಮರಣಕ್ಕೆ ಈಡಾಗಿದ್ದಾರೆ. ಮುಗಿಲು ಮುಟ್ಟಿದೆ ಮೃತರ ಕುಟುಂಬದ ಆಕ್ರಂದನ. ಹಾಸನದಲ್ಲಿ ಗಣೇಶನ ಭಕ್ತರ ಮಾರಣ ಹೋಮ ನಡೆದಿದೆ. ಜನರತ್ತ ಯಮನಂತೆ ನುಗ್ಗಿದೆ ಟ್ರಕ್ ಯಮನಂತೆ ನುಗ್ಗಿ ಬಂದಿರುವ ದೃಶ್ಯ ಭೀಕರವಾಗಿದೆ. ದುರಂತದಲ್ಲಿ 9 ಮಂದಿ ದುರ್ಮರಣ ಹೊಂದಿದ್ದಾರೆ. 17 ಜನರು ನರಳಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ದುರಂತ ಅಂತ್ಯವಾಗಿದೆ. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಹಾಸನದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಹಾಸನದ ಮೊಸಳೆ ಹೊಸಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಾಸನದಲ್ಲಿ ಗಣೇಶನ ಭಕ್ತರ ಮಾರಣ ಹೋಮ ನಡೆದಿದೆ. ಜನರತ್ತ ಯಮನಂತೆ ನುಗ್ಗಿ ಬಂದಿದೆ ಟ್ರಕ್. ಈಗ ಈ ದೃಶ್ಯ ಭಯಾನಕವಾಗಿದೆ. ದುರಂತದಲ್ಲಿ 9 ಮಂದಿ ದುರ್ಮರಣಕ್ಕೆ ಈಡಾಗಿದ್ದಾರೆ. 17 ಜನ ನರಳಾಡ್ತಾ ಇದ್ದಾರೆ. ಸಾವು ಬದುಕಿನ ನಡುವೆ ನರಳಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ದುರಂತ ಅಂತ್ಯವಾಗಿದೆ. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಹಾಸನದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಮೆರವಣಿಗೆ ಸಾಗ್ತಾ ಇದ್ದಂತಹ ಜನರತ್ತ ಯಮನಂತೆ ಟ್ರಕ್ ನುಗ್ಗಿ ಬರ್ತಾ ಇರುವ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಟ್ರಕ್ ಚಾಲಕ ನಿಯಂತ್ರಣವನ್ನ ಕಳ್ಕೊಂಡು ಮುಂದೆ ಹೋಗ್ತಿದ್ದಂತಹ ಬೈಕಿಗೆ ಗುದ್ದಿದ್ದಾನೆ. ಆ ನಂತರ ಇನ್ನೂ ಬ್ಯಾಲೆನ್ಸ್ ಕಳ್ಕೊಂಡು ಮೆರವಣಿಗೆ ಹೋಗ್ತಾ ಇದ್ದಂತಹ ಜನರತ್ತ ಬಂದಿದೆ ಟ್ರಕ್. ಹಾಗಾಗಿ ಈ ಒಂದು ಘನಘೋರ ದುರ್ಘಟನೆ ಸಂಭವಿಸಿದೆ. ಟ್ರಕ್ ಹರಿದು ಇದುವರೆಗೆ ಒಟ್ಟು 9 ಮಂದಿ ದುರ್ಮರಣಕ್ಕೆ ಈಡಾಗಿದ್ದಾರೆ. ಬಳ್ಳಾರಿ ಮೂಲದ ಬಿಇ ವಿದ್ಯಾರ್ಥಿ ಪ್ರವೀಣ್ ಕುಮಾರ್, ಹೊಳೆನರಸೀಪುರ ತಾಲೂಕಿನ ಕೆಬಿ ಪಾಳ್ಯದ ರಾಜೇಶ್, ಇನ್ನು ಡಣಾಯಕನಹಳ್ಳಿ ಕೊಪ್ಪಲು ಗ್ರಾಮದ ಈಶ್ವರ್, ಮತ್ತಿಗೆ ಹಿರೇಹಳ್ಳಿಯ 17 ವರ್ಷದ ಗೋಕುಲ್, ಹಾಗೆ ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್ ಹಾಗೂ ಪ್ರವೀಣ್ ಎಂದು ಗುರುತಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಗಂಗಾಪುರದ ಮಿಥುನ್ ಎಂಬ ಹುಡುಗ ಕೂಡ ಬಲಿಯಾಗಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಮಾಣಿನಹಳ್ಳಿಯ ಸುರೇಶ್ ಹಾಗೆ ಹಾಸನ ಜಿಲ್ಲೆಯ ಬಂಟರಹಳ್ಳಿಯ ಪ್ರಭಾಕರ್ ಸಾವನ್ನಪ್ಪಿದ್ದಾರೆ.
ಟ್ರಕ್ ಹರಿದು ಇದುವರೆಗೆ ಒಟ್ಟು 9 ಮಂದಿ ಸಾವನ್ನಪ್ಪಿದ್ದಾರೆ. ಬಳ್ಳಾರಿ ಮೂಲದ ಬಿಇ ವಿದ್ಯಾರ್ಥಿಯಾಗಿದ್ದಂತಹ ಪ್ರವೀಣ್ ಕುಮಾರ್ ಹಾಗೆ ಹೊಳೆನರಸೀಪುರ ತಾಲೂಕಿನ ಕೆಬಿ ಪಾಳ್ಯದ ರಾಜೇಶ್, ಡಣಾಯಕನಹಳ್ಳಿಯ ಈಶ್ವರ್ ಹಾಗೆ ಮತ್ತಿಗೆ ಹಿರೇಹಳ್ಳಿಯ 17 ವರ್ಷದ ಗೋಕುಲ್, ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್ ಹಾಗೂ ಪ್ರವೀಣ್, ಚಿತ್ರದುರ್ಗ ಜಿಲ್ಲೆಯ ಗಂಗಾಪುರದ ಮಿಥುನ್, ಚಿಕ್ಕಮಗಳೂರು ಜಿಲ್ಲೆಯ ಮಾಣೇನಹಳ್ಳಿಯ ಸುರೇಶ್ ಹಾಗೆ ಹಾಸನ ಜಿಲ್ಲೆಯ ಬಂಟರಹಳ್ಳಿಯ ಪ್ರಭಾಕರ್ ಒಟ್ಟು 9 ಮಂದಿ ಸಾವನ್ನಪ್ಪಿದ್ದಾರೆ. ಟ್ರಕ್ಕೊಂದು ಮುಂದೆ ಹೋಗ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿ ಹೊಡೆದು ಅದನ್ನು ತಪ್ಪಿಸಲು ಪ್ರಯತ್ನ ಪಟ್ಟಾಗ ಅಲ್ಲಿದ್ದ ಜನರ ಮೇಲೆ ಟ್ರಕ್ ಹರಿದಿದೆ. ಹಾಗಾಗಿ ಟ್ರಕ್ ಹರಿದು ಬಿಇ ವಿದ್ಯಾರ್ಥಿ ಮಿಥುನ್ ದುರಂತ ಸಾವನ್ನಪ್ಪಿದ್ದಾನೆ. ಹುಟ್ಟುಹಬ್ಬದ ದಿನದಂದೇ ಬಿಇ ವಿದ್ಯಾರ್ಥಿ ಮಿಥುನ್ ಸಾವನ್ನಪ್ಪಿದ್ದಾನೆ. ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ಮಿಥುನ್ ನಿನ್ನೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಮಿಥುನ್ ದುರಂತ ಸಾವಿನಲ್ಲಿ ಅಂತ್ಯವಾಗಿದ್ದಾನೆ. ಸ್ನೇಹಿತರ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದ, ಬರ್ತ್ಡೇ ಮುಗಿಸಿ ಗಣೇಶ ಮೆರವಣಿಗೆಯಲ್ಲಿ ತೆರಳಿದ್ದ ಈ ವಿದ್ಯಾರ್ಥಿ ಮೆರವಣಿಗೆ ವೇಳೆ ಟ್ರಕ್ ಹರಿದು ಈ ಮಿಥುನ್ ಎಂಬ ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿದ್ದಾನೆ. ನಿನ್ನೆ ಈತನ ಹುಟ್ಟುಹಬ್ಬ ಇತ್ತು. ಈತ ತನ್ನ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿಕೊಂಡಿದ್ದಾನೆ. ಅದಾದ ನಂತರ ಗಣೇಶನ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾನೆ. ಈ ಸಂದರ್ಭದಲ್ಲಿ ಟ್ರಕ್ ಈತನಿಗೆ ತಗುಲಿದ ಪರಿಣಾಮ ಈತ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮಿಥುನ್. ಈತನೇ ನೆನ್ನೆ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿಕೊಂಡಿರುವಂತಹ ಹುಡುಗ. ಇಂದು ಈತ ಸಾವನ್ನಪ್ಪಿದ್ದಾನೆ. ನಿನ್ನೆ ನಡೆದಂತಹ ಗಣೇಶ ಮೆರವಣಿಗೆಯ ದುರಂತದಲ್ಲಿ ಸಾವನ್ನಪ್ಪಿರುವ ವಿದ್ಯಾರ್ಥಿ ಈತ. ಎಲ್ಲ ಸ್ನೇಹಿತರ ಜೊತೆ ಸೇರಿ ಹುಟ್ಟುಹಬ್ಬವನ್ನು ಸಂತೋಷದಲ್ಲಿ ಇದ್ದಂತಹ ಹುಡುಗನಿಗೆ ಸಾವು ಬೆನ್ನೆರಗಿದೆ. ಚಿತ್ರದುರ್ಗದ ಹುಡುಗ ಈತ. ಇನ್ನು ಹೊಳೆನರಸೀಪುರದಲ್ಲಿ ಹಾಸನದಲ್ಲಿ ಭಾಗಿಯಾಗಿದ್ದ ಗಣೇಶ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗಂಗಾಪುರದ ಮಿಥುನ್ ಈತ ಈಗ ಸಾವನ್ನಪ್ಪಿದ್ದಾನೆ. ಬಳ್ಳಾರಿ ಮೂಲದ ಬಿಇ ವಿದ್ಯಾರ್ಥಿ ಪ್ರವೀಣ್ ಕುಮಾರ್ ಹಾಗೆ ಹೊಳೆನರಸೀಪುರ ತಾಲೂಕಿನ ಕೆಬಿ ಪಾಳ್ಯದ ರಾಜೇಶು ಹಾಗೆ ಡಣಾಯಕನಹಳ್ಳಿ ಕೊಪ್ಪಲು ಗ್ರಾಮದ ಈಶ್ವರು, ಇನ್ನು ಮತ್ತಿಗೆ ಹಿರೇಹಳ್ಳಿಯ 17 ವರ್ಷದ ಗೋಕುಲ್, ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್ ಹಾಗೂ ಪ್ರವೀಣ್, ಚಿತ್ರದುರ್ಗ ಜಿಲ್ಲೆಯ ಗಂಗಾಪುರದ ಮಿಥುನ್, ಇನ್ನು ಚಿಕ್ಕಮಗಳೂರು ಜಿಲ್ಲೆ ಮಾಣೇನಹಳ್ಳಿಯ ಸುರೇಶ್, ಹಾಸನ ಜಿಲ್ಲೆಯ ಬಂಟರಹಳ್ಳಿಯ ಪ್ರಭಾಕರ್ ಸೇರಿ ಒಟ್ಟು 9 ಮಂದಿ ಬಲಿಯಾಗಿದ್ದಾರೆ. ಸಾಕಷ್ಟು ಜನರಿಗೆ ಗಾಯಗಳಾಗಿದೆ. ಇನ್ನು 17 ಜನರು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ. ಇವರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗ 17 ಜನರು ಗಂಭೀರ ಗಾಯಗಳಿಂದ ನರಳಾಡ್ತಾ ಇದ್ದಾರೆ. ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಸನದ ಮುಸ್ಳೆ ಹೊಸಳ್ಳಿಯಲ್ಲಿ ಈ ಘನಘೋರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಹಾಸನದಲ್ಲಿ ಈ ಒಂದು ಘನಘೋರ ದುರಂತ ಸಂಭವಿಸಿದೆ. ಯಾಕಾಗಿ ಈ ಘಟನೆ ಆಯಿತು? ಚಾಲಕ ಏನಾದರೂ ತನ್ನ ನಿಯಂತ್ರಣವನ್ನು ತಪ್ಪಿದ್ನಾ ಅಥವಾ ಈತ ಏನಾದರೂ ಆಲ್ಕೋಹಾಲನ್ನು ಸೇವಿಸಿದ್ನಾ? ಪೊಲೀಸರು ಮಹಜರು ಮಾಡಿದಾರಾ? ಸ್ಥಳಕ್ಕೆ ಭೇಟಿ ನೀಡಿದಾರಾ? ಏನಿದು ಪ್ರಕರಣ? ಪೊಲೀಸರು ಏನು ಹೇಳ್ತಾರೆ? ಕಾರಣ ಏನು ಈ ಪ್ರಕರಣಕ್ಕೆ? ತನುಜಾ, ನಿನ್ನೆ ರಾತ್ರಿ ಹಾಸನದಲ್ಲಿ ಒಂದು ಕರಾಳ ದಿನ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಗಣಪತಿಯ ವಿಸರ್ಜನೆ ಸಮಯದಲ್ಲಿ ಏನು ಮೊಸಳೆ ಹೊಸಳ್ಳಿ ಗ್ರಾಮ ಇದರಲ್ಲಿ ಅದು ಒಂದು ಚತುಷ್ಪಥ ರಸ್ತೆ, ನ್ಯಾಷನಲ್ ಹೈವೇ. ಒಂದು ಬದಿಯಲ್ಲಿ ಏನು ಮೆರವಣಿಗೆ ಸಾಕ್ತಾ ಇದ್ದ ಸಮಯದಲ್ಲಿ ಎದುರುಗಡೆಯಿಂದ ಬಂದಂತ ಒಂದು ಟ್ರಕ್ ನಿಯಂತ್ರಣ ತಪ್ಪಿ ಏನು ಡಿಜೆ ಸೌಂಡ್ ಮುಂದೆ ನೃತ್ಯ ಮಾಡ್ತಿರ್ತಕ್ಕಂಥ ಯುವಕರ ಮೇಲೆ ಹರಿದಿರ್ತಕ್ಕಂಥದ್ದು.
ಈ ಘಟನೆಯಲ್ಲಿ ಸುಮಾರು 8 ಜನ ಈಗಾಗಲೇ ಮೃತಪಟ್ಟಿರೋದು ದೃಢೀಕರಣ ಆಗಿರ್ತಕ್ಕಂಥದ್ದು. ಸುಮಾರು 3-4 ಜನ ಈಗಾಗಲೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥದ್ದು. 20ಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಗಿರ್ತಕ್ಕಂಥದ್ದು. ಘಟನೆ ಬಗ್ಗೆ ಈಗಾಗಲೇ ಟ್ರಕ್ನ ಡ್ರೈವರ್ ಅನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಆತ ಮದ್ಯಪಾನ ಮಾಡಿದ್ದಾನೆ ಅಂತಕ್ಕಂಥದ್ದು ಮತ್ತು ಅಜಾಗರೂಕತೆಯಿಂದ ಲಾರಿಯನ್ನ ಚಲಾಯಿಸಿದ್ದಾನೆ ಅಂತಕ್ಕಂಥದ್ದು ಕಂಡು ಬಂದಿರ್ತಕ್ಕಂಥದ್ದು. ತನುಜ. ಓಕೆ ಪ್ರವೀಣ್, ಪೊಲೀಸರು ಏನಾದರೂ ತನಿಖೆ ಮಾಡಿದಾರಾ? ಏನು ಹೇಳ್ತಾರೆ? ಅಂದರೆ ಅಲ್ಲಿ ಭದ್ರತೆ ಇರಲಿಲ್ವಾ? ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡಿರಲಿಲ್ವಾ? ಪೊಲೀಸರು ಇಲ್ಲದೇ ಜನರೇ ಈ ಮೆರವಣಿಗೆ ಹೋಗ್ತಾ ಇದ್ರಾ ಹೇಗೆ ಅಂತ? ಅಂದರೆ ಮುಂಜಾಗ್ರತಾ ಕ್ರಮ ವಹಿಸಿರ್ಲಿಲ್ವಾ ಅಂತ ಪ್ರಮೋದ್. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಹಾಸನದಲ್ಲಿ ನಡೆದಿರುವಂತಹ ಘನಘೋರ ದುರಂತ ಇದು. ನ್ಯಾಷನಲ್ ಹೈವೇನಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಯಮನಂತೆ ಎರಗಿದಂತಹ ಟ್ರಕ್ ಅಲ್ಲಿ ಮೆರವಣಿಗೆ ಸಾಗ್ತಾ ಇದ್ದಂತಹ ಜನರ ಮೇಲೆ ಹರಿದಿದೆ. ಟ್ರಕ್ ಮುಂದೆ ಹೋಗ್ತಾ ಇದ್ದಂತಹ ಬೈಕ್ಗೆ ಟ್ರಕ್ ಗುದ್ದಿದೆ. ಆ ಬೈಕಲ್ಲಿ ಇದ್ದಂತಹ ಸವಾರ ಕೂಡ ಮೃತಪಟ್ಟಿದ್ದಾನೆ. ಅದಾದ ನಂತರ ಚಾಲಕ ತಕ್ಷಣ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾನೆ. ಅಲ್ಲಿ ಹೋಗ್ತಾ ಇದ್ದಂತಹ ಜನರ ಕಡೆಗೆ ಟ್ರಕ್ ತಿರ್ಕೊಂಡಿದೆ. ಇದರ ಪರಿಣಾಮ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಇನ್ನು ಸ್ಥಳೀಯವಾಗಿ ಹಾಗೆ ಬೇರೆ ಬೇರೆ ಕಡೆಗಳಿಂದ ಬಂದು ಮೆರವಣಿಗೆ